ತುಂಬ ಮೂಡ್ ಆಫ್ ಆಗಿಬಿಟ್ಟಿದೆ ನನಗೆ. ನನ್ನ ಗಾಡಿ ನೋಡಿ ಸ್ವಲ್ಪ ಈ ಥರ ತುಂಬ ಬೇಜಾರಾಗ್ತಿದೆ ಆ ಗಾಡಿ ನೋಡ್ತಾ ಇದ್ರೆ. ನೋಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಆಗಿದೆ ಅಂತ. ಫುಲ್ ದುಡ್ಡಿಲ್ಲ ಟೈಮಲ್ಲಿ ಈ ಥರ ಆಗೋದು ತುಂಬ ಬೇಜಾರಾಗ್ಬಿಡುತ್ತೆ. ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನಪ್ಪ ಅಂದರೆ ತುಂಬ ಮೂಡ್ ಆಫ್ ಆಗಿಬಿಟ್ಟಿದೆ ನನಗೆ. ನಮ್ಮ ಗಾಡಿ ನೋಡಿ ಸ್ವಲ್ಪ ಈ ಥರ ತುಂಬ ಬೇಜಾರಾಗ್ತಿದೆ ಆ ಗಾಡಿ ನೋಡ್ತಾ ಇದ್ರೆ. ನೋಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಆಗಿದೆ ಅಂತ. ಫುಲ್ಲು ಆಯಿಲೆಲ್ಲ ಲೀಕ್ ಆಗ್ತಾಯಿದೆ. ನೋಡಿ ತೋರಿಸ್ಕೊಡ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ? ಫುಲ್ಲು ಆಯಿಲೆಲ್ಲ ಲೀಕ್ ಆಗಿಬಿಟ್ಟು ಏನಾಗಿದೆ ಗೊತ್ತಾಗ್ತಿಲ್ಲ. ಫುಲ್ಲೆಲ್ಲ ಆಯಿಲೆಲ್ಲ ಲೀಕ್ ಆಗ್ತಾಯಿದೆ. ಇಲ್ಲಿ ದುಡ್ಡಿಲ್ಲ ಟೈಮಲ್ಲಿ ಈ ಥರ ಆಗೋದು ತುಂಬ ಬೇಜಾರಾಗ್ಬಿಡುತ್ತೆ. ಏನಾಗಿದೆ ಗೊತ್ತಿಲ್ಲ. ಫುಲ್ ಆಯಿಲೆಲ್ಲ ಎಲ್ಲ ಲೀಕ್ ಆಗ್ತಿದೆ. ಅದರಲ್ಲಿ ಬೇರೆ ಸೀಟ್ ಕವರ್ ಹೋಗಿದೆ. ಗಾಡಿನ ಫುಲ್ ಖರಾಬ್, ಫುಲ್ಲು ಇದಾಗ್ಬಿಟ್ಟಿದೆ. ತುಂಬ ಬೇಜಾರಾಗುತ್ತೆ. ರೆಡಿ ಮಾಡ್ತಾನಂದರೆ ದುಡ್ಡಿಲ್ಲ. ಏನೋ ಒಂದು ಆಗ್ತಾ ಇದಪ್ಪ. ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ ನನಗಿದು. ಮಾಡ್ಸೋಣ, ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಲಿ, ಮಾಡ್ಸೋಣ. ತಿರುಮಲ ಬನ್ನಿಟ್ಲೆ ಬೆಂಚ್ ಇರ ಬಂಡ್ಕೊಂಡು ಬೆಂಡ್ చేసుకోರ ಇಲ್ಲ ನಿಮಿಷ. ಅದು ಏನಾಗಿದೆ ತೋರಿಸ್ಕೊಡ್ತೀನಿ. ನನಗೂ ಗೊತ್ತಿಲ್ಲ ಏನು ಆಯಿಲ್ ಲೀಕ್ ಆಗ್ತಿದೆಯಾ ಏನು ಅಂತ ಗೊತ್ತಿಲ್ಲ. ಆಯಿಲ್ ಫುಲ್ ಲೀಕ್ ಆಗ್ತಿದೆ. ಇಂಜನ್ಗೆ ಏನಾದ್ರು ಏಟ್ ಬಿದ್ದಿದೆಯಾ ಇಲ್ಲ ಆಯಿಲ್ ಪ್ಯಾಕಿಂಗ್ ಏನೋ ಹೋಗಿದೆ ಅಂತ. ನೋಡಿ ಎಷ್ಟು ಲೀಕ್ ಆಗ್ತಿದೆ. ಫುಲ್ಲೆಲ್ಲ ಆಯಿಲೆಲ್ಲ ಲೀಕು. ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಇದು ರೆಡಿ ಮಾಡ್ಸೋಣ. ದುಡ್ಡು ಬಂದರೆ ರೆಡಿ ಮಾಡ್ಸ್ಕೊಂಡು ಇಟ್ಬಿಡೋಣ. ಸೀಟ್ ಕವರ್ ಒಂದು ಹಾಕ್ಸ್ಕೋಬೇಕು. ಇದನ್ನು ತೊಗೊಂಬಂದು ಒಂದೂವರೆ ವರ್ಷ ಆಯಿತು. ಆದರೂ ಇನ್ನೂ ಸೀಟ್ ಕವರ್ ಚೇಂಜ್ ಮಾಡಿಲ್ಲ ಇದ್ರದ್ದು. ಅದರಲ್ಲಿ ಇಂಡಿಕೇಟರ್ ಚೇಂಜ್ ಮಾಡಬೇಕು. ನಂಬರ್ ಪ್ಲೇಟು ಇಲ್ಲಿ ನೋಡಿ, ಇಲ್ಲೊಂದು ಕ್ರಾಚಸ್ ಆಗಿಬಿಟ್ಟಿದೆ. ಫ್ರೆಂಡ್ಸ್ ತೊಗೊಂಡೋಗ್ಬಿಟ್ಟು ಬೀಳ್ಸ್ಕೊಂಬಂದಿರೋದು ಗಾಡಿನ. ನೋಡಿ ಹೆಂಗಾಗ್ಬಿಟ್ಟಿದೆ. ಇನ್ನೊಂದು ಇಲ್ಲಿ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇದು ಬಂದ್ಬಿಟ್ಟು ನಮ್ಮೂರು. ಇದು ವ್ಯೂ ನೋಡಿ ಹೆಂಗಿದೆ ಅಂತ. ಎಲ್ಲ ಬೆಟ್ಟಗಳಿರೋದು. ಪೀಸ್ ಮೈಂಡ್ ಇರುತ್ತಿಲ್ಲ. ಇಲ್ಲೆಲ್ಲ ಬಂದ್ಬಿಟ್ರೆ ಪೀಸ್ ಆಗಿರ್ಬೋದು. ಯಾವ ತಲೆನೋವು ಇರಲ್ಲ ಇಲ್ಲಿ. ನಾನು ಯಾವಾಗಲೂ ಊರಿಗೆ ಬಂದರೆ ಇದೇ ಜಾಗಕ್ಕೆ ಬರೋದು. ನಾನು ಯಾವಾಗಲೂ ನೋಡಿ ಅಲ್ಲಿ ಕುತ್ಕೊಂಡಿದ್ದಾನೆ ನೋಡು. ಅವ್ನು ನಮ್ಮ ಡ್ಯಾನ್ಸರ್. ಅವನು ಫುಲ್ಲು ಮಸ್ತ್ ಡ್ಯಾನ್ಸ್ ಮಾಡ್ತಾನೆ. ಹೆಂಗೆ ನಿಂತಿದೆ ನೋಡಿ. ನನಗೆ ಬೇಜಾರಾಗ್ತಿದೆ ಗಾಡಿ ನೋಡ್ತಾ ಇದ್ರೆ. ನೋಡು ಪರವಾಗಿಲ್ಲ. ತಿರುಮಲ್ ಹಾಯ್ ಸೇರ್ಲೆ. ಹಾಯ್. ಅವನು ಡ್ಯಾನ್ಸರ್ ಅಂತ. ಅವನು ಒಳ್ಳೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಅವನು ಇನ್ಸ್ಟಾಗ್ರಾಮ್ ಐ ಡಿ ಇದರಲ್ಲಿ ಆಮೇಲೆ ನಿಮಗೆ ಇದರಲ್ಲಿ ಹಾಕ್ತೀನಿ, ಲಿಂಕ್ ಹಾಕ್ತೀನಿ. ಫಾಲೋ ಮಾಡಿ. ಅವನಿಗೂ ಸ್ವಲ್ಪ ಯೂಟ್ಯೂಬ್ ಚಾನಲ್ ಇದೆ, ಅವನಿಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಹಾಗೆ ವ್ಯೂ ನೋಡಿ. ಇವಾಗ ಗೊತ್ತಾಗುತ್ತೆ ಹೆಂಗೆ ಇರುತ್ತಂತ. ಇವಾಗ ಫುಲ್ ಮಸ್ತ್ ವ್ಯೂ ಕಾಣಿಸುತ್ತೆ ಈ ಟೈಮಲ್ಲಿ ಹೋದರೆ. ನೋಡಿದ್ರ ಗಾಡಿ ಹೆಂಗೆ ಆಗಿದೆ ಅಂತ. ತುಂಬ ಬೇಜಾರಾಗ್ತದೆ ಗಾಡಿ. ದುಡ್ಡು ₹1 ಇಲ್ಲ. ಈ ಟೈಮಲ್ಲೇ ಗಾಡಿಗೆ ಈ ಥರ ಆಗೋದು. ಏನು ಮಾಡೋದು? ಮಿಡಿಲ್ ಕ್ಲಾಸ್ ಅಲ್ಲ, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಸ್ಬೇಕು. ಇನ್ನೊಂದು 1 ವೀಕು ಫುಲ್ಲು ರೆಡಿ ಮಾಡಿಸ್ಬೇಕು. ನಮ್ಮ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ಯಾವತ್ತೂ ಕೈ ಕೊಟ್ಟಿಲ್ಲ. ಎಷ್ಟಕ್ಕಿಂತ ಎಲ್ಲಾದ್ರೂ ಹೋಗಲಿ ಎಲ್ಲಿ ಕೈ ಕೊಟ್ಟಿಲ್ಲ ನನಗೆ. ಮಸ್ತ್ ಸಪೋರ್ಟಾಗಿ ನಿಂತ್ಕೊತಾನೆ ನನಗಂತೂ. ಜೊತೆಲಿ ಫ್ರೆಂಡ್ಸು ಯಾವ್ದಿರ್ತಾರೋ ಗೊತ್ತಿಲ್ಲ. ಇವನಂದು ನನ್ನ ಪಕ್ಕ ಎಲ್ಲೋದ್ರೂ ಇವನು ನನ್ನ ಜೊತೆ ಇದ್ದೇ ಇರ್ತಾನೆ. ಅದಕ್ಕೆ ನಂಗೆ ತುಂಬ ಇಷ್ಟ. ನಮ್ಗೆ ಎಷ್ಟೇ ಕಷ್ಟ ಬಂದರೂ ಇವನಂತೂ ಬಿಟ್ಕೊಡಲ್ಲ. ಬೇಕಾದರೆ ನಾನು ಸಾಯೋ ತನಕ ಜೊತೆಲೇ ಇಟ್ಕೊತೀನಿ. ಇದನ್ನು ಬಿಟ್ಕೊಡೋ ಅನ್ನಿಸ್ತೇನೆ ಇಲ್ಲ. ಇನ್ನೊಂದು ಗಾಡಿ ಇದೆ FZ. ಅದು
ನಾಳೆ ತೋರಿಸ್ಕೊಡ್ತೀನಿ. ಅದನ್ನು ರೆಡಿ ಮಾಡಿಸ್ಬೇಕು. ಅದು ರೆಡಿ ಮಾಡ್ಸೋಕ್ಕೆ ಮಿನಿಮಮ್ ಒಂದು 40,000 ಹಂಗೆ ಆಗ್ಬೋದು ಅದಕ್ಕೆ. ಅದು ರೆಡಿ ಮಾಡ್ಸೋಣ. ಅದು ಫಸ್ಟ್ ಗಾಡಿ. ಸೆಕೆಂಡ್ ಗಾಡಿ ಇನ್ನೂ ತೆಗಿಯೋಣ ಗಾಡಿಗಳನ್ನ. ಸದ್ಯಕ್ಕೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.